ಸ್ನೇಹಿತರೆ, ಆತ್ಮೀಯರೇ, ಎಲ್ಲರಿಗೂ ಸುಮುಂಜಾನ. ಕಡಿಮೆ ನೆನಪಿನ ಶಕ್ತಿಗೆ ಪರಿಹಾರಗಳು ಒಂಥರ ಮನೆಮದ್ದು ಥರ ಇದು ಕೆಲಸ ಮಾಡುತ್ತೆ. ಈ ನೆನಪಿನ ಶಕ್ತಿ ಅನ್ನೋದು ಭಾಳ ಇಂಪಾರ್ಟೆಂಟ್. ನಾವು ಇಂದಿನ ಜೀವನದಲ್ಲಿ, ಇಂದಿನ ಕಾಲದಲ್ಲಿ ಏನೇನು ತಿಳ್ಕೊಂಡಿರ್ತೀವಿ, ಏನೇನು ಕಲ್ಸ್ಕೊಂಡಿರ್ತೀವಿ ಅಲ್ವಾ? ಎಷ್ಟೋ ಕಲ್ಸ್ಕೊತಾ ಇರ್ತೀವಿ. ಅಂದರೆ ಒಂದು ಲರ್ನಿಂಗ್ ಅನ್ನೋದು ಕಂಟಿನ್ಯೂಸ್ ಪ್ರಾಸೆಸ್, ನಮ್ಗೆ ಗೊತ್ತಿರೋ ವಿಷಯ. ಇಂದಿನ ಕಾಲದಲ್ಲಿ ಫಾಸ್ಟ್ ಟೈಮಲ್ಲಿ ಈಗ ಏನೋ ಹೊಸ ಹೊಸ ವಿಷಯಗಳು ಕಲ್ಸ್ಕೊತಾ ಇರ್ತೀವಿ. ಇವೆಲ್ಲ ನೆನಪಲ್ಲಿ ಇರಬೇಕಲ್ಲ. ಇವೆಲ್ಲ ನೆನಪಿಂದ ಹೋಗಿದ್ರೆ ಏನು ಪ್ರಯೋಜನ ಅಲ್ವಾ? ಸೊ ನೆನಪಿನ ಶಕ್ತಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಅಂದರೆ ಇಂದಿನ ವಿಷಯಗಳು ಈಗ ಪ್ರಸ್ತುತ ಸಮಯದಲ್ಲಿ, ವಾಸ್ತವಿಕ ಸಮಯದಲ್ಲಿ ನಾವೇನೇನು ಕಲ್ಸ್ಕೊತಾ ಇದ್ವಿ ಅವೆಲ್ಲ ಚೆನ್ನಾಗೇ ನಮ್ಮ ಒಳಗಡೆ ಇರಬೇಕು. ಜೀರ್ಣ ಆಗಬೇಕಂದ್ರೆ ನೆನಪಿನ ಶಕ್ತಿ ಭಾಳ ಇಂಪಾರ್ಟೆಂಟು. ಈ ನೆನಪಿನ ಶಕ್ತಿ ಒಂಥರ ಸ್ವಲ್ಪ ವ್ಯಕ್ತಿಗಳಿಗೆ ತೊಂದರೆ ಆಗ್ತಾ ಇರ್ತದೆ. ಒಂಥರ ಹೇಳ್ಬೇಕಂದ್ರೆ ಪರ್ಮನೆಂಟ್ ಲಾಸ್ ಆಗ್ತಾ ಇರ್ತದೆ, ಸ್ವಲ್ಪ ಟೆಂಪರರಿ ಲಾಸು ಆಗ್ತಾ ಇರ್ತದೆ. ಅಂದರೆ ಶಾಶ್ವತವಾಗಿ ಹೊಟ್ಟೋಗುತ್ತೆ. ಇನ್ನು ಸ್ವಲ್ಪ ಜನಗೆ ಅಶಾಶ್ವತವಾಗಿ, ತಾತ್ಕಾಲಿಕವಾಗಿ ಸ್ವಲ್ಪ ಇಶ್ಯೂಸ್ ಬರ್ತಾ ಇರ್ತದೆ ಈ ನೆನಪಿನ ಶಕ್ತಿ ಬಗ್ಗೆ. ಇವೆಲ್ಲದಕ್ಕೂ ಪರಿಹಾರಗಳು ಮಾಡಿಕೊಂಡ್ರೆ ತುಂಬ ಉತ್ತಮ ಅಂತ ಹೇಳ್ಬೋದು. ಸೊ ಆ ರೀತಿಯಲ್ಲಿ ಇದೊಂಥರ ಈ ನೆನಪಿನ ಶಕ್ತಿ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಇನ್ನೊಂದು ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ, ನಮ್ಮಲ್ಲಿ ಈ ಬ್ರೈನಲ್ಲಿ ಸೆಲ್ಸ್ ಆಕ್ಟಿವಿಟಿ ಅಂತಂದರೆ ನಮ್ಮ ಜೀವಕೋಶಗಳ ಸಾಮರ್ಥ್ಯ, ಅಂದರೆ ಶಕ್ತಿ ಸಾಮರ್ಥ್ಯ ಕಡಿಮೆ ಆಗ್ತಾ ಅವಾಗಲೂ ಈ ನೆನಪಿನ ಶಕ್ತಿ ಇಶ್ಯೂಸ್ ನಾವು ಫೇಸ್ ಮಾಡ್ತಾ ಇರ್ತೀವಿ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಆ ರೀತಿಯಲ್ಲಿ ಆದರೆ ನಾವು ಏನೇನೋ ಆಹಾರ ಸೇವನೆ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ನಮ್ಮ ನಡವಳಿಕೆ ಇರಬೇಕು. ಮೊದಲನೇದು ಆಹಾರ. ಒಳ್ಳೆ ಆಹಾರ ಅಂದರೆ ಪೋಷಕಾಂಶಗಳ ಆಹಾರ ಕೊಟ್ಟರೆ ನಮ್ಮ ಬ್ರೈನ್ ಫಂಕ್ಷನ್ ಚೆನ್ನಾಗಿರ್ತದೆ. ಅಂದರೆ ಮೆದುಳಿನ ಸಾಮರ್ಥ್ಯ, ನೆನಪಿನ ಶಕ್ತಿ ನಮ್ಮ ಮೆದುಳಿಗೆ ಸಂಬಂಧಿತ ವಿಷಯ. ಅದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಈ ನೆನಪಿನ ಶಕ್ತಿಯಲ್ಲಿನೂ ಅಷ್ಟೇ ಮೆಮೊರಿ ಅಂತ ಹೇಳ್ತೀವಿ ನಾವು. ಮೆಮೊರಿ ಅಂದರೆ ಒಂಥರ ಈ ಟೆಂಪರರಿ ಮೆಮೊರಿ, ಪರ್ಮನೆಂಟ್ ಮೆಮೊರಿ. ಇನ್ನೂ ಹೇಳ್ಬೇಕಾದ್ರೆ ಈಗ ನಮಗೆಲ್ಲ ಕಂಟಿನ್ಯೂಸ್ ಆಗಿ, ಅಂದರೆ ನಿರಂತರ ಕೆಲಸ ಮಾಡ್ತಾ ಇರೋದು ನಮ್ಮ ಚೇತನ ಮನಸ್ಸು. ಅದಕ್ಕೆ ತಕ್ಕ ಮೆಮೊರಿ ಇರ್ತದೆ. ಅಂದರೆ ನಾವು ಸ್ವಲ್ಪ ವಿಷಯಗಳು ಒಳಗಡೆ ತಗೊತೀವಿ, ಸ್ವಲ್ಪ ಇಟ್ಕೊತೀವಿ, ಸ್ವಲ್ಪ ಬಿಡ್ತಾ ಇರ್ತೀವಿ. ಆದರೆ ಇಂದಿನ ಜನ್ಮದಿಂದ ಬಂದಿರುವಂಥ ಅನೇಕ ವಿಷಯಗಳಿರುತ್ತೆ. ಅದೆಲ್ಲಿರುತ್ತೆ? ಅದು ಶಾಶ್ವತ ಮೆಮೊರಿಯಲ್ಲಿ ಇರ್ತದೆ. ಏನು ಶಾಶ್ವತ ಮೆಮೊರಿ? ಅದು ಸಬ್ಕಾನ್ಷಿಯಸ್ ಮೈಂಡ್. ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಉಪಪ್ರಜ್ಞಾ ಮನಸ್ಸು ಅಂತ ನಾವು ಈಗಾಗಲೇ ತಿಳ್ಕೊತಾ ಇದೀವಲ್ಲ, ಉಪಪ್ರಜ್ಞಾ ಮನಸ್ಸು ಅನ್ನೋದು ಅದಕ್ಕೆ ಸಂಬಂಧಿತ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೀವಿ, ಸಬ್ಕಾನ್ಷಿಯಸ್ ಮೆಮೊರಿ ಅಂತ ಹೇಳ್ತೀವಿ. ಅಂದರೆ ಉಪಪ್ರಜ್ಞಾ ಮನಸ್ಸು, ಉಪಪ್ರಜ್ಞಾ ನೆನಪಿನ ಶಕ್ತಿ ಅಂತ ಹೇಳ್ತೀವಿ ನಾವು. ಅದು ಎಲ್ಲಿರುತ್ತೆ ಅಂದರೆ ನಮ್ಮ ಒಳಗಡೆ ಇರ್ತದೆ. ಅದು ಇಂದಿನ ಜನ್ಮಗಳ ಎಲ್ಲ ವಿಷಯಗಳು ಅದರಲ್ಲಿ ಸಂಗ್ರಹ ಆಗಿರ್ತದೆ. ಅದು ದೊಡ್ಡ ವಿಷಯ, ಅದು ಅತಿ ಮುಖ್ಯ ವಿಷಯ ಅದು. ಸೊ ನಾವು ಅಟ್ಲೀಸ್ಟು ಅಷ್ಟೆಲ್ಲ ನಾವು ಅಂದರೆ ಉಪಪ್ರಜ್ಞಾ ಮನಸ್ಸಿನ ಶಕ್ತಿನ ನಾವು ಅಳವಡಿಸ್ಕೋಬೇಕು. ಅದನ್ನು ನಿಜವಾದ ರೀತಿಯಲ್ಲಿ ಅದು ಕ್ರಿಯಾಶೀಲಕ ಮಾಡ್ಕೋಬೇಕು, ಸಕ್ರಿಯಗೊಳಿಸ್ಕೋಬೇಕಂದ್ರೆ ನಿರಂತರ ಧ್ಯಾನ ಪ್ರಕ್ರಿಯೆ ನಡೀಲೇಬೇಕು. ಅರ್ಥ ಮಾಡ್ಕೋಬೇಕು ನಾವು. ಅಂದರೆ ನಮ್ಮಲ್ಲಿ ಚೇತನತ್ವ ಹೆಚ್ಚಾಗ್ತಾ ಹೋದರೆ, ಈ ಅಲರ್ಟ್ನೆಸ್ ಅಂತ ಹೇಳ್ತೀವಲ್ಲ, ಅಲರ್ಟ್ನೆಸ್ಸು, ಚೇತನತ್ವ, ಜಾಗರೂಕತೆ ಇದು ಹೆಚ್ಚಾಗ್ತಾ ಹೋದರೆ ನಮ್ಮ ಒಳಗಡೆ ಇರುವಂಥ ಉಪಪ್ರಜ್ಞಾ ಮನಸ್ಸಲ್ಲಿ ಏನೇನು ಇಟ್ಕೊಂಡಿದ್ವಿ, ಏನೇನು ಸಂಗ್ರಹಣ ಆಗಿದೆ ಅದನ್ನೂ ಸಹ ತಿಳಿಯುವಂಥ ಅವಕಾಶ ನಮಗಿದೆ, ಮಾನವನಿಗಿದೆ. ಇನ್ನು ಯಾವ ಜೀವಿಕೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ವಿಶ್ವದಲ್ಲಿ ಮಾನವನ ಕೊಟ್ಟಿರುವಂಥ ಅತಿ ದೊಡ್ಡ ವರ ಅಂತ ಹೇಳ್ಬೋದು. ಅಂದರೆ ನಮ್ಮ ಒಳಗಡೆ ಉಪಪ್ರಜ್ಞಾ ಮನಸ್ಸಲ್ಲಿ ಈಗಾಗಲೇ ಇಂದಿನ ಅನೇಕ ಜನ್ಮಗಳ ಡೇಟಾ, ಅನೇಕ ಜನ್ಮಗಳ ಸಂಬಂಧಿತ ವಿಷಯಗಳು, ಸಂಬಂಧಿತ ಅಂಶಗಳೂ ಸಹ ನಾವು ಪಡೆಯುವಂಥ ಅವಕಾಶ ನಮಗೂ ಮಾತ್ರ ಇದೆ, ಮಾನವನಿಗೆ ಮಾತ್ರ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಆಯಿತು. ಇವತ್ತಿನ ಈ ಮೆಮೊರಿ ಬಗ್ಗೆ ಅಂದರೆ ನಮ್ಮ ಚೇತನ ಮನಸ್ಸು ಸಂಬಂಧಿತ ಮೆಮೊರಿ ಬಗ್ಗೆ ಮಾತ್ರ ಮಾತಾಡೋದು. ಓಕೆ. ಸೊ ಇದರಲ್ಲಿ ಏನಾಗುತ್ತಂದರೆ, ಈ ಮೆಮೊರಿ ಟೆಂಪರರಿ ಲಾಸ್ ಆಗ್ತಾ ಇರ್ತದೆ. ಯಾವ ರೀತಿಯಲ್ಲಿ ಅಂದರೆ, ಯಾರಿಗಾರ ತಲೆ ಏಟಾಗಿದ್ರೆ ಆವಾಗಲೂ ಸ್ವಲ್ಪ ಮೆಮೊರಿ ಅಂದರೆ ಈ ನೆನಪಿನ ಶಕ್ತಿ ಲಾಸ್ ಆಗ್ತದೆ. ಇನ್ನು ಹೇಳ್ಬೇಕಂದ್ರೆ ಜಾಸ್ತಿ ಆಲ್ಕೋಹಾಲ್ ಕುಡಿತಾ ಇರ್ತಾರೆ ನೋಡಿ, ಆಲ್ಕೋಹಾಲ್ ಮದ್ಯ ಸೇವನೆ ಮಾಡ್ತಾ ಇರ್ತಾರೆ, ಅವ್ರಿಗೂ ಸಹ ಮೆಮೊರಿ ಬೇಗ ಬೇಗ ಲಾಸ್ ಆಗ್ತಾ ಇರ್ತದೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಆಮೇಲೆ ಸೊ ಈ ಹೆಚ್ಚು ಆಂದೋಲನೆ, ಹೆಚ್ಚು ನಕಾರಾತ್ಮಕ ಆಲೋಚನೆಗಳು, ಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ಸ್ಟ್ರೆಸ್ಸಲ್ಲಿನೂ ಅಷ್ಟೇ. ಸ್ಟ್ರೆಸ್ ಬೇಕಾಗಿದೆ, ಡಿಸ್ಟ್ರೆಸ್ ಬೇಕಾಗಿಲ್ಲ. ಸ್ಟ್ರೆಸ್ ಅಂದರೆ ಏನು? ಒತ್ತಡ ಇಲ್ಲ ಅಂದರೆ ನಾವು ಮನಸ್ಸಿನ ಕೆಲಸನೇ ಮಾಡಲ್ಲ ನೋಡಿ. ಒತ್ತಡ ಇಲ್ಲ ಅಂದರೆ ನಾನು ಇಲ್ಲಿ ಕೂತ್ಕೊಂಡು ಬರೆಯೋದಿಲ್ಲ, ಇಲ್ಲಿ ಕೂತ್ಕೊಂಡು ಕೇಳಿಸೋದೇ ಇಲ್ಲ. ಒತ್ತಡ ಬೇಕು, ಸಾಮಾನ್ಯ ಒತ್ತಡಿ, ಪಾಸಿಟಿವ್ ಸ್ಟ್ರೆಸ್ ಬೇಕು. ಬಟ್ ನೆಗೆಟಿವ್ ಸ್ಟ್ರೆಸ್ ಇಸ್ ಕಾಲ್ಡ್ ಡಿಸ್ಟ್ರೆಸ್. ಈ ಡಿಸ್ಟ್ರೆಸ್ ಬೇಕಾಗಿಲ್ಲ.
ನಮ್ಮ ಜೀವನದಲ್ಲಿ. ಡಿಸ್ಟ್ರೆಸ್ನ ಹೋಗಲಾಡಿಸ್ಬೇಕು. ಆ ಡಿಸ್ಟ್ರೆಸ್ ಇದ್ರೆ ನಿಮ್ಮ ಮೆಮರಿ ಲಾಸ್ ಆಗುವಂಥ ಅವಕಾಶ ಹೆಚ್ಚಾಗಿದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ರೀತಿಯಲ್ಲಿ ಪರ್ಮನೆಂಟ್ ಲಾಸ್ ಆಗುವಂಥ ಅವಕಾಶನೂ ಇದೆ, ಅದಕ್ಕೆ ಹೆಚ್ಚು ಕೊಡಬಾರ್ದು, ಅರ್ಥ ಮಾಡ್ಕೊಳ್ಳಿ. ಈ ಪರ್ಮನೆಂಟ್ ಲಾಸ್ ಆಫ್ ಮೆಮರಿ ಆಗೋದು ಇನ್ನೊಂದು ಕೇಸಲ್ಲಿ ಆಗ್ತಾ ಇರ್ತದೆ. ಅದೇನಂತಂದ್ರೆ ಈ ಆಲ್ಜಿಮೇರ್ ಡಿಸೀಸ್ ಅಂತ ಬರುತ್ತೆ, ಡಿಜನರೇಟಿವ್ ಡಿಸೀಸ್ ಅಂತ ಹೇಳ್ತೀವಿ ನಾವು, ಆಲ್ಜಿಮೇರ್. ಈ ಆಲ್ಜಿಮೇರ್ ವ್ಯಾಧಿ ಬಂದಿರೋರಿಗೆ ಪರ್ಮನೆಂಟ್ ಲಾಸು ಆಗ್ತಾ ಇರ್ತದೆ ಮೆಮರಿ, ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಆಮೇಲೆ ಯಾವ್ದನ್ನ ಟ್ಯೂಮರ್ಸ್ ಆಗಿದ್ರೆ ಬ್ರೈನ್ ಒಳಗಡೆ, ಅದರಿಂದನೂ ಪರ್ಮನೆಂಟ್ ಲಾಸ್ ಆಗ್ತಾ ಇರ್ತದೆ ಅಲ್ವಾ, ಅದನ್ನು ನಾವು ಗಮನಿಸ್ತಾ ಇರ್ತೀವಿ. ಆಮೇಲೆ ನಮ್ಮ ಮೆದುಳಿಗೆ ಬೇಕಾಗಿರುವಂಥ ಅದ್ಭುತವಾದ ರೀತಿಯಲ್ಲಿ ಬಿ ಟ್ವೆಲ್ ಅಂತ ಇಟ್ಕೊಳ್ಳಿ, ಬಿ 12 ವಿಟಮಿನ್ ಸರಿಯಾದ ರೀತಿಯಲ್ಲಿ ನಮ್ಮಲ್ಲಿ ಇದ್ರೆ ಮೆಮರಿ ಪರ್ಮನೆಂಟ್ ಲಾಸ್ ಆಗುವಂಥ ಅದನ್ನು ಹೋಗಲಾಡಿಸ್ಬೋದು. ಆಮೇಲೆ ಯಾರಿಗಾದ್ರೂ ಏಡ್ಸ್ ಬರುತ್ತೆ, ಇಂಥ ದೀರ್ಘಕಾಲಿಕ ವ್ಯಾಧಿಗಳು ಬರ್ತದಲ್ಲ, ಈ ದೀರ್ಘಕಾಲಿಕ ವ್ಯಾಧಿಯಲ್ಲಿ ಏಡ್ಸ್ ಪ್ರಧಾನವಾಗಿ ಅವರ ಮೆಮರಿಯನ್ನು ಪೂರ್ತಿ ತೊಲಗಿಸ್ತದೆ, ಒಂಥರ ಲಾಸ್ ಆಗುವಂಥ ಅವಕಾಶ ಇದೆ ಅಂತ ಹೇಳ್ಬೋದು. ಈಗಾಗಲೇ ಹೇಳ್ಕೊಂಡಿದ್ದ ಪ್ರಕಾರ ಈ ದೀರ್ಘಕಾಲ ಮದ್ಯ ಸೇವನೆ ಮಾಡ್ತಾರೆ ನೋಡಿ, ಅವ್ರಿಗೆ ಲಾಸ್ ಅಂದರೆ ಈ ಮೆಮರಿ ನೆನಪಿನ ಶಕ್ತಿ ಬೇಗನೆ ಲಾಸ್ ಆಗ್ತದೆ, ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಸೊ ಈ ರೀತಿಯಲ್ಲಿ ವಿಧ ವಿಧ ಕಾರಣಗಳಿಂದ ಈ ನಮ್ಮ ನೆನಪಿನ ಶಕ್ತಿ ತಾತ್ಕಾಲಿಕವಾಗಿ, ಇಲ್ಲಾಂದರೆ ಕಂಟಿನ್ಯೂಸ್ ಅಂದರೆ ಒಂಥರ ಪರ್ಮನೆಂಟ್ ಆಗಿ, ಶಾಶ್ವತ ಆಗಿ ನಾವು ಅದನ್ನು ಬಿಟ್ಕೊತಾ ಇರ್ತೀವಿ, ಒಂಥರ ಲಾಸ್ ಮಾಡ್ಕೊತಾ ಇರ್ತೀವಿ, ನಷ್ಟ ಮಾಡ್ಕೊತಾ ಇರ್ತೀವಿ. ಅದಕ್ಕೆ ಇವೆಲ್ಲ ಗಮನಿಸಿಕೊಂಡು ಪಾಲನೆ ಮಾಡಿ. ಆಮೇಲೆ ನಮಗೆಲ್ಲ ಗೊತ್ತಿರೋ ವಿಷಯ, ಅದ್ಭುತ ರೀತಿಯಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ರೆ, ಪ್ರಾಣಾಯಾಮ, ಧ್ಯಾನ, ಯೋಗಾಸನಗಳು, ದೇಹಕ್ಕೆ ಕೊಡ್ಬೇಕಾಗಿರುವಂಥ ಕದಲಿಕೆ, ಚಲನೆ ಅಂತಂದರೆ ಫಿಸಿಕಲ್ ಎಕ್ಸಸೈಸು ಇವೆಲ್ಲ ಮಾಡ್ತಾ ಇದ್ರೆ, ದಿನನಿತ್ಯ ಚೆನ್ನಾಗಿ ನಡೀತಾ ಇದ್ರೆ ಏನಾಗತ್ತಂದರೆ ಈ ನೆನಪಿನ ಶಕ್ತಿ ವೃದ್ಧಿ ಆಗುವಂಥ ಅವಕಾಶ ಹೆಚ್ಚಾಗಿದೆ. ವಿಶೇಷವಾಗಿ ಪ್ರತ್ಯೇಕವಾಗಿ ಧ್ಯಾನ ಮಾಡುವಂಥ ವ್ಯಕ್ತಿಗಳಲ್ಲಿ, ಧ್ಯಾನಿಗಳಲ್ಲಿ ಈ ನೆನಪಿನ ಶಕ್ತಿ ಅತಿ ಶಾರ್ಪ್ ಆಗತ್ತೆ ಅಂತಂದ ನಂತರ, ಸೊ ತುಂಬ ಚುರುಕಾಗತ್ತೆ ನೆನಪಿನ ಶಕ್ತಿ, ಬುದ್ಧಿ ಮತ್ತು ಯೋಚನಾ ಶಕ್ತಿ ಎಲ್ಲನೂ ತುಂಬ ಶಾರ್ಪ್ ಆಗಿರುತ್ತೆ. ಅದು ಧ್ಯಾನ ಮಾಡುವಂಥ ಧ್ಯಾನದ ವಿಶೇಷ ಅಂತ ನಮ್ಗೆ ಗೊತ್ತಿರೋ ವಿಷಯ. ಈಗ ಇದಕ್ಕೂ ರೆಮಿಡೀಸ್ ಯಾವ ಥರ ಮಾಡ್ಕೋಬೋದಂದರೆ, ಈ ನೆನಪಿನ ಶಕ್ತಿನ ವೃದ್ಧಿ ಮಾಡ್ಕೋವಂಥ ರೆಮಿಡೀಸ್ ಅಂದರೆ ನಿಮಗೆಲ್ಲ ಗೊತ್ತಿರೋ ವಿಷಯ, ಆಮ್ಲ, ನೆಲ್ಲಿಕಾಯಿ. ಆಮ್ಲ ಅನ್ನೋದು ಬೆಸ್ಟ್ ಫಾರ್ ಪೂರ್ ಮೆಮರಿ. ಈ ನೆನಪಿನ ಶಕ್ತಿ ಕಡಿಮೆ ಇರೋರಿಗೆ ಆಮ್ಲ ಪೌಡರು ಆ ರೀತಿಯಲ್ಲಿ ನೀವು ಉಪಯೋಗಿಸ್ಕೊರಿ, ತುಂಬ ಚೆನ್ನಾಗಿ ಉಪಯೋಗ ಆಗುತ್ತೆ. ಆಮೇಲೆ ಪ್ರತಿ ದಿವಸ ಒಂದು 5ರಿಂದ 10 ಆಲ್ಮಂಡ್ಸ್, ಬಾದಾಮಿ ಅಂತ ಹೇಳ್ತೀವಲ್ಲ ನಾವು, ಆಲ್ಮಂಡ್ಸು ಡೈಲಿ ತಗೊತಾ ಇದ್ರೆ ನೆನಪಿನ ಶಕ್ತಿ ವೃದ್ಧಿ ಆಗತ್ತೆ ಅಂತ ನೀವು ಹೇಳ್ಕೊಬೋದು. ಆಮೇಲೆ ಆಯುರ್ವೇದದಲ್ಲಿ ಹೋದರೆ, ಆಯುರ್ವೇದದಲ್ಲಿ ರೆಮಿಡೀಸ್ ಇದೆ ಸ್ವಲ್ಪ. ಆ ರೆಮಿಡೀಸಲ್ಲಿ ಈ ಬ್ರಾಹ್ಮಿ ವಟಿ ಅಂತ ಸಿಗುತ್ತೆ ನಿಮಗೆ. ಒಂದು ಟ್ಯಾಬ್ಲೆಟು ಡೈಲಿ 2 ಸರಿ ಮಿಲ್ಕ್ ಜೊತೆಗೆ, ಅಂದರೆ ಮಿಲ್ಕ್ ಜೊತೆಗೆ ತಗೋಬೋದು. ಓಕೆ, ಅದೇ ನಿಮ್ಮ ಊಟ ಆದ ತಕ್ಷಣ ಮಿಲ್ಕ್ ಜೊತೆಗೆ, A2 ಮಿಲ್ಕ್ ಇದ್ರೆ ತುಂಬ ಒಳ್ಳೆಯದು. A2 ಮಿಲ್ಕ್ ಜೊತೆಗೆ ಊಟ ಆದ ತಕ್ಷಣ 2 ಸರಿ ಅಂದರೆ ಬೆಳಗ್ಗೆ ಸಾಯಂಕಾಲ ಈ ಬ್ರಾಹ್ಮಿ ವಟಿ ಅಂತ ಒಂದು ಟ್ಯಾಬ್ಲೆಟು, ಆಯುರ್ವೇದ ಸ್ಟೋರಲ್ಲಿ ಸಿಗುತ್ತೆ ಇದು, ಅದು ತಗೋಬೋದು. 1 ಟ್ಯಾಬ್ಲೆಟ್ ಬೆಳಗ್ಗೆ, 1 ಟ್ಯಾಬ್ಲೆಟು ಸಾಯಂಕಾಲ. ಅಂದರೆ ಸಾಯಂಕಾಲ ಅಂದರೆ ನಾವು ಸಾಯಂಕಾಲ ಊಟ ಮಾಡ್ತೀವಲ್ಲ, ಊಟ ಆದಮೇಲೆ ಅದನ್ನು A2 ಮಿಲ್ಕ್ ಜೊತೆಗೆ ತಗೊಳ್ಳಿ, ಒಂದೊಂದು ತಗೊಳ್ಳಿ ಬೆಳಗ್ಗೆ ಸಾಯಂಕಾಲ. ಈ ಬ್ರಾಹ್ಮಿ ವಟಿ ಬರ್ಕೊಳ್ಳಿ, ಇದು ತುಂಬ ಒಳ್ಳೆಯದು. ಆಮೇಲೆ ಈ ಬ್ರಾಹ್ಮಿ ಘೃತ ಅಂತಲೂ ಸಿಗತ್ತೆ. ಅದನ್ನೇನು ಮಾಡ್ಬೋದು ಅಂದರೆ 1 ಟೀ ಸ್ಪೂನ್ ಸೇಮ್ ಮಿಲ್ಕಲ್ಲಿ ಮಿಕ್ಸ್ ಮಾಡಿಕೊಂಡು, ಇದು ಒಂಥರ ಪೇಸ್ಟ್ ಥರ ಇರ್ತದೆ ಘೃತ ಅನ್ನೋದು. 1 ಟೀ ಸ್ಪೂನು ಡೈಲಿ 2 ಟೈಮ್ಸ್, ಬೆಳಗ್ಗೆ ಸಾಯಂಕಾಲ. ಅದು ತಗೊಳ್ಳಿ, ಇದು ತಗೊಳ್ಳಿ, ಯಾವುದೋ ಒಂದು ತಗೊಂಡಿದ್ರೂ ತೊಂದರೆ ಇಲ್ಲ ನಿಮಗೆ. ಇದು ಈ ಮೆಮರಿ ಪವರ್ಗೆ ತುಂಬ ಸಹಾಯ ಆಗತ್ತೆ, ಈ ರೀತಿಯಲ್ಲಿ ತಗೊಳ್ಳಿ. ಆಮೇಲೆ ಇನ್ನೊಂದು ಟ್ಯಾಬ್ಲೆಟು ಇದೆ, ಬೇಕಂದರೆ ಬ್ರೆಂಟೋ ಅಂತ ಸಿಗುತ್ತೆ. 1 ಟ್ಯಾಬ್ಲೆಟು ಟ್ವೈಸ್ ಡೈಲಿ, ಅಂದರೆ ಬೆಳಗ್ಗೆ ಸಾಯಂಕಾಲ. ಇದರಲ್ಲಿ ಯಾವುದೋ ಒಂದು ನೀವು ಯಾವುದು ಅನುಕೂಲತೆ ಆದರೆ ಫಾಲೋ ಮಾಡಿ, ಪರವಾಗಿಲ್ಲ. ಬ್ರಾಹ್ಮಿ ವಾಟಿ ಟ್ಯಾಬ್ಲೆಟ್ಸ್ ತಗೊಳ್ಳಿ, ಇಲ್ಲ ಬ್ರಾಹ್ಮಿ ಘೃತ ಇದೆ, ಘೃತ ರೂಪದಲ್ಲಿ ಸಿಗುತ್ತೆ, ಅದನ್ನು ತಗೊಳ್ಳಿ. ಇದು ಯಾವುದೋ ತಗೊಂಡು ತೊಂದರೆ ಇಲ್ಲ. ಆಮೇಲೆ ಮೇಯ್ನು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ನೋಡಿದರೆ, ಯಾವುದೇ ಒಂದು ವ್ಯಕ್ತಿ ನೆನಪಿನ ಶಕ್ತಿ ಚೆನ್ನಾಗಿ ಇಟ್ಕೋಬೇಕಂದ್ರೆ ಆದಷ್ಟು ನಮ್ಮ ಮೈಂಡಲ್ಲಿ ಬರುವಂಥ ನಕಾರಾತ್ಮಕ ಆಲೋಚನೆ ಕಡಿಮೆ ಮಾಡಬೇಕು, ಆಂದೋಲನಗಳು ಕಡಿಮೆ ಮಾಡ್ಕೋಬೇಕು ಅಲ್ವಾ. ಒತ್ತಡಿಯನ್ನು, ಅದೇ ಡಿಸ್ಟ್ರೆಸ್ ಅಂತ ಹೇಳಿದ್ವಲ್ಲ, ನೆಗೆಟಿವ್ ಸ್ಟ್ರೆಸ್, ನಕಾರಾತ್ಮಕ ಒತ್ತಡ ತಗೋಬಾರ್ದು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಹೆಚ್ಚು ಎಮೋಷ್ನಲ್ ಸ್ಟ್ರೆಸ್ ತಗೋಬಾರ್ದು, ಅಂದರೆ ಭಾವೋದ್ರೇಕಗಳಿಗೆ ಒಳಗಾಗಬಾರ್ದು. ಅದೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ನಾವು ಈ ನೆನಪಿನ ಶಕ್ತಿನ ಕಾಪಾಡ್ಕೊಳ್ಳೋಂಥ ಅವಕಾಶ ನಮಗೆ ಇದೆ. ನೋಡ್ಕೊಳ್ಳಿ, ಯಾರಾದರೂ ತುಂಬ ಟೆನ್ಷನಲ್ಲಿದ್ದರೆ ಅವ್ರಿಗೇನು ಗುರ್ತೇ ಆಗಲ್ಲ, ಒಂಥರ ಎಲ್ಲ ಮಿಸ್ ಮಾಡ್ಕೊತಾರೆ, ಅವರು ಏನೇ ನೆನಪಿಕೆ ಬರಲ್ಲ.
ಆ ಸ್ಟ್ರೆಸ್ಸಲ್ಲಿ, ಆ ಒತ್ತಡೆಯಲ್ಲಿ. ಅದಕ್ಕೆ ನೆಗೆಟಿವ್ ಸ್ಟ್ರೆಸ್ಸು ಬೇಕಾಗಿಲ್ಲ, ವರೀಸ್ ಬೇಕಾಗಿಲ್ಲ, ತುಂಬ ಬಾಧೆಗಳು ಇಟ್ಕೋಬಾರ್ದು, ಎಮೋಷನಲ್ ಸ್ಟ್ರೆಸ್ ಭಾವೋದ್ವೇಗಕ್ಕೂ ಒಳಗಾಗಬಾರ್ದು ಜಾಸ್ತಿ. ಆವಾಗ ನಿಮ್ಮ ನೆನಪಿನ ಶಕ್ತಿ ನೀವು ಕಾಪಾಡ್ಕೊಳ್ಳೋಂಥ ಅವಕಾಶ ಅತಿ ಹೆಚ್ಚಾಗಿದೆ. ಈಗಾಗಲೇ ಹೇಳಿದ ಪ್ರಕಾರ ಮೆಡಿಟೇಷನ್ ದಿ ಅಲ್ಟಿಮೇಟ್ ಟೂಲ್, ಅದು ಅರ್ಥ ಆಯ್ತಾ? ಧ್ಯಾನ ಅನ್ನೋದು ಅತ್ಯುನ್ನತ ಸಾಧನೆ, ಅತ್ಯುನ್ನತ ಪರಿಕರ ಅದು. ಯಾವುದಕ್ಕೆ? ಈ ನೆನಪಿನ ಶಕ್ತಿನೇ ಹೆಚ್ಚು ಮಾಡುವಂಥ ಅವಕಾಶ ತುಂಬ ಕೊಡ್ತದೆ. ಈ ನಿತ್ಯ ಧ್ಯಾನ, ನಿರಂತರ ಧ್ಯಾನ ನಾವು ಮಾಡ್ತಾನೆ ಇದ್ದೀವಿ. ಸೊ ಧ್ಯಾನ ಸಾಧನೆ ಮಾಡೋರಿಗೆ ನೆನಪಿನ ಶಕ್ತಿ ವೃದ್ಧಿ ಆಗತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಈ ರೀತಿಯಲ್ಲಿ ಈ ನೆನಪಿನ ಶಕ್ತಿನ ಈ ರೀತಿಯಲ್ಲಿ ನಾವು ಕಾಪಾಡ್ಕೋಬಹುದು, ಮತ್ತೆ ಇದನ್ನು ವೃದ್ಧಿ ಮಾಡ್ಕೋಬಹುದು ಅಂತ ಹೇಳ್ತಾ, ಇದನ್ನು ಒಂದು ಸಮಗ್ರ ಜೀವನಶೈಲಿ ಭಾಗವಾಗಿ ಇದೊಂದು ಟೆಕ್ನಿಕ್ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಸಂದೇಶವನ್ನು ನಾವು ಈಗ ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು.